ಮಾಡ್ತಾ ಇದ್ದೆ. ದಾಸ ಸೊಪ್ಪು ಕಡಿದು ಮಾಡೋಣ ಇಟ್ಟಮ್ಮ. ಎಂತ ಮಾಡೋದು ಗೊತ್ತಾ, ಅದಕ್ಕೆ ದಾಸ ಸೊಪ್ಪಿನ ಕಡುಬಿಗೆ ನನಗೆ ದಾಸ ಸೊಪ್ಪು ಕೊಯ್ಕೊಂಡು ಅದೆಲ್ಲ ಸೋಯಿಸಿ ಕೊರ್ಕೊಳ್ಳೋವು ಕೊರ್ಕೊಂಡು ಇದರಲ್ಲಿ ಒಂದು 2 ಕಪ್ಪು ದಾಸ ಸೊಪ್ಪು ಕೊಟ್ಟಲಿಗೆ ಇದರಲ್ಲಿ 1 ಕಪ್ ಅಕ್ಕಿ ಹಾಕಿ ಮಿಕ್ಸಿಗೆ ಅದು ಸೊಪ್ಪಿನ ಪತ್ಲು ಇದು ಅಕ್ಕಿ ಎಲ್ಲ ಹಾಕಿ ಒಟ್ಟು ಬೀಸ್ಬಿಟ್ರೆ ಆಗ್ತದೆ ಮಿಕ್ಸಿಯಲ್ಲಿ. ನೆನೆಸಿಟ್ಟಿದ್ದೆ ಅಕ್ಕಿನ ನೆನೆಸಿಟ್ಕೊಳ್ಳೋ 1 ತಾಸು ಮಾತ್ರ ನೆನೆಸಿಟ್ಕೊಳ್ಳೋ ಅಕ್ಕಿಯ. ನೆನೆಸಿಟ್ಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಟ್ಟು ಬೆಲ್ಲ, ರುಚಿಗೆ ತಕ್ಕಟ್ಟು ಉಪ್ಪು ಎಲ್ಲ ಹಾಕಿ ಹಿಂಗೆ ಬೀಸಿ ಹಿಂಗೆ ಬೆಲ್ಲ ಉಪ್ಪು ಎಲ್ಲ ಕಲಕಿ ಹಿಂಗೆ ಕೊಯ್ದುಬಿಟ್ರೆ ಆಗ್ತದೆ. ಕೊಯ್ದು ಒಂದು 15 ನಿಮಿಷ ಬೇಯ್ತದೆ. ಆಮೇಲೆ ತೆಗೆದಾಕ್ತದನ್ನ ತೆಕ್ಕೊಂಡು ತಿಂದಾಗ್ತದೆ. ಭಾರಿ ರುಚಿ ತಿನ್ನಲು ರುಚಿ ಆಗ್ತು. ಮತ್ತು ಆರೋಗ್ಯಕ್ಕೂ ಭಾರಿ ಚಲೋದು. ಕೂಡ ಆಗಿರ ಕಜ್ಜಿ ತೊರಿ ಇಂಥದ್ದೆಲ್ಲ ಆಗ್ತಿದೆ. ತಂಪು ಇದರಿಂದ ರಾಶಿ ಚಲೋದು. ವನಸ್ಪತಿ ಇದೆಲ್ಲ ವನಸ್ಪತಿ ಕಜ್ಜಾಯ ಭಾರಿ ಚಲೋದು. ಎಲ್ಲರೂ ಮಾಡಿ ನಾನು ನೋಡ್ಕೊಂಡು ಹೊರಗಿದ್ದವೆಲ್ಲ ಕಲ್ತ್ಕೊಂಡು ಮಾಡಿ ಮಕ್ಕಳಿಗೆ ದೊಡ್ಡವಕ್ಕೆಲ್ಲ ಹಾಕ್ಕೊಂಡು ತಿಂದು ನೋಡಿ. ಈಗ ಇದು ಬೆಂತು. ಈಗ ತೋರಿಸ್ತೀನಿ ತೆಗೆದು ಟೇಸ್ಟ್ ಮಾಡಿ ತೋರಿಸೋದು. ಈಗ ಇದಂತೆಯ ದಾಸ ಸೊಪ್ಪಿನ ದೋಸೆ ಮಾಡಲು ಗೊತ್ತು. ದೋಸೆನೂ ರುಚಿ ಆಗ್ತು. ತಿಂಬಳೆ ಬೆಣ್ಣೆ ಹಾಕ್ಕೊಂಡು ತಿಂದ್ರೆ ಆಗ್ತು. ದೋಸೆ ರುಚಿ ಆಗ್ತು. ದೋಸೆ ಮಾಡಲು ಗೊತ್ತು. ಅದು ಆಗ್ತು. ಅದು ಚಲೋದಯ. ಟೇಸ್ಟ್ ಮಾಡ್ತೀವಿ ಎಲ್ಲ ನೋಡಿ ಅಂತ ಆದ್ರೂ ಸೂಪರ್. ಅದು ನೀವು ಎಲ್ಲ ನಿಮ್ಮ ಮನೇಲಿ ಮಾಡಿ ನೋಡಿ. ಇಷ್ಟವಾದರೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಮಾಡಿಕೊಟ್ಟು ನೋಡಿ. ಇಷ್ಟವಾದರೆ ಕಾಮೆಂಟ್ ಮಾಡಿ. ಇದನ್ನ ನೀವು ಎಲ್ಲ ಮಾಡ್ಕೊಂಡು ತಿನ್ನಿ. ಎಲ್ಲರಿಗೂ ಕೊಡಿ. ಮಕ್ಕಳಿಗೆಲ್ಲ ಭಾರಿ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಡಿ, ನೀವು ತಿನ್ನಿ. ದಾಸವಾಳ ಸೊಪ್ಪು ಭಾರಿ ಒಳ್ಳೆಯದು. ಇದರಿಂದ ದೋಸೆ ಮಾಡಲು ಗೊತ್ತು. ಇನ್ನೊಂದು ವಿಡಿಯೋದಲ್ಲಿ ದೋಸೆ ಮಾಡೋದು ತೋರಿಸ್ತೀನಿ.